ಆತ್ಮೀಯರೇ, ಕೊಡಗಿನ ಸೋಮವಾರಪೇಟೆ ತಾಲೂಕಿನಲ್ಲಿ ನಡೆದ ಕಾರ್ಯಾಚರಣೆಯ ದೃಶ್ಯ ಇದು. ನಿಮ್ಗೆ ಗೊತ್ತಿರ್ಬೋದು, ಸೋಮವಾರಪೇಟೆ ತಾಲೂಕು ವಿಶೇಷವಾಗಿ ಕಾಜೂರು ಭಾಗದಲ್ಲಿ ಒಂದು ಕಾಡಾನೆ ಸಾಕಷ್ಟು ವರ್ಷಗಳಿಂದ ತೊಂದರೆ ಕೊಡ್ತಾ ಇತ್ತು. ಆದ್ರೆ ಯಾವುದೇ ಕಾರಣಕ್ಕೂ ಅದನ್ನ ಹಿಡಿಲಿಕ್ಕೆ ಸಾಧ್ಯ ಆಗಿರ್ಲಿಲ್ಲ. ಸಾಕಷ್ಟು ಬಾರಿ ಕಾರ್ಯಾಚರಣೆ ನಡೆದಿದೆ, ಆದರೆ ಈ ಆನೆ ಎಲ್ಲಿಯೂ ಕೂಡ ಪತ್ತೆ ಆಗ್ತಾ ಇರ್ಲಿಲ್ಲ. ಈ ಕಾಡಾನೆಗೆ ಕಾಜೂರು ಕರ್ಣ ಅಂತೇಳಿ ಸ್ಥಳೀಯರು ಹೆಸರಿಟ್ಟಿದ್ದಾರೆ. ಇನ್ನು ಕೆಲವರು ಇದನ್ನ ಮರಿವೀರಪ್ಪನ್ ಅಂತ ಹೇಳ್ತಾ ಇದ್ರು. ಯಾಕೆಂದ್ರೆ ಇದು ಯಾರ ಕಣ್ಣಿಗೂ ಬೀಳ್ತಾ ಇರ್ಲಿಲ್ಲ. ಒಂದು ಕಡೆ ಬಂದು ಫಸಲನ್ನೆಲ್ಲ ನಾಶ ಮಾಡಿ ಅದ ನಂತರ ಆ ಜಾಗಕ್ಕೆ ಬಂದು ಹುಡುಕಾಡಿದ್ರೆ ಆ ಆನೆ ಇನ್ನು ಎಷ್ಟೋ ದೂರದಲ್ಲಿ, ಎಷ್ಟೋ ಕಿಲೋಮೀಟರ್ ದೂರದಲ್ಲಿ ಮತ್ತೊಂದು ಕಡೆ ಕಾಣಿಸ್ಕೊಳ್ತಾ ಇತ್ತು. ಹೀಗೆ ಸಾಕಷ್ಟು ಬಾರಿ ಅರಣ್ಯಾಧಿಕಾರಿಗಳಾಗಿರ್ಬೋದು, ಇಲಾಖೆಯವರಾಗಿರ್ಬೋದು, ಸ್ಥಳೀಯರಾಗಿರ್ಬೋದು, ಎಲ್ರು ಒಟ್ಟಿಗೆ ಕೋಂಬಿಂಗ್ ಕಾರ್ಯಾಚರಣೆ ಮಾಡಿದ್ರು ಕೂಡ ಇಲ್ಲಿ ಕೂಡ ಇದು ಪತ್ತೆ ಆಗ್ತಾ ಇರ್ಲಿಲ್ಲ. ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಆಗಿರ್ಬೋದು, ರ್ಯಾಪಿಡ್ ರೆಸ್ಪಾನ್ಸ್ ಟೀಮ್ ಆಗಿರ್ಬೋದು, ಸಾಕಷ್ಟು ಬಾರಿ ಅಲ್ಲಿಗೆ ಬೀಡು ಬಿಟ್ಟು ಬೇರೆ ಬೇರೆ ಸಾಕಾನೆಗಳನ್ನ ಕರ್ಕೊಂಡು ಬಂದು ಕಾರ್ಯಾಚರಣೆ ಮಾಡಿದ್ರು ಕೂಡ ಅದು ಪತ್ತೆ ಆಗಿರ್ಲಿಲ್ಲ. ಕೊನೆಗೂ ಕೂಡ ಇದನ್ನ ಸೆರೆ ಹಿಡಿಯುವಲ್ಲಿ ಅರಣ್ಯ ಇಲಾಖೆಯವರು ಯಶಸ್ವಿಯಾಗಿದ್ದಾರೆ. ಒಂದು ರೀತಿಯಲ್ಲಿ ಇದು ರೈತರ ನೆಮ್ಮದಿಯನ್ನು ಕೂಡ ಕೆಡಿಸಿದೆ ಅಂತ ಹೇಳ್ಬೋದು. ಅಲ್ಲಿ ಭತ್ತದ ಜಮೀನಾಗಿರ್ಬೋದು ಅಥವಾ ಕಾಫಿ ತೋಟ ಆಗಿರ್ಬೋದು, ಎಲ್ಲೂ ಕೂಡ ಅದು ಹೋಗ್ಲಿಕ್ಕೆ ಕೂಡ ಜನರು ಹೆದರ್ಕೊಳ್ತಾ ಇದ್ರು. ಮತ್ತೆ ಅಲ್ಲಿ ವಾಹನಗಳ ಮೇಲೆ ಕೂಡ ಇದು ಸಾಕಷ್ಟು ಬಾರಿ ದಾಳಿ ನಡೆಸಿದೆ. ಇದನ್ನ ಕೊನೆಗೂ ಕೂಡ ಪತ್ತೆ ಹಚ್ಚಿದರೆ ನಿನ್ನೆ ಅದನ್ನ ಸೆರೆ ಹಿಡಿಯುವ ಸಂದರ್ಭದಲ್ಲಿ, ಅಂದ್ರೆ ಶನಿವಾರ ಸೆರೆ ಹಿಡಿಯುವ ಸಂದರ್ಭದಲ್ಲಿ ಅದು ಇಲಾಖೆಯ ವಾಹನದ ಮೇಲೇನೂ ಅಟ್ಯಾಕ್ ಮಾಡ್ಲಿಕ್ಕೆ ಬಂದಿದೆ. ಈ ಸಂದರ್ಭ ಅರಣ್ಯಾಧಿಕಾರಿ ರಂಜನ್ ಅವರು ಅದನ್ನ ಶಾರ್ಪ್ ಶೂಟರ್ ಕೂಡ ಅಷ್ಟೇ, ಅವರು ಅದಕ್ಕೆ ಡಾಟ್ ಮಾಡಿ ಅದನ್ನ ಸೆರೆ ಹಿಡಿದಿದ್ದಾರೆ. ನಮ್ಮ ಈ ಕಾರ್ಯಾಚರಣೆಯಲ್ಲಿ ಹರ್ಷ, ಪ್ರಶಾಂತ, ಸುಗ್ರೀವ, ಧನಂಜಯ, ಜಯಮಾರ್ತಂಡ ಮುಂತಾದ ಆನೆಗಳು ಕೂಡ ಭಾಗವಹಿಸಿದ್ದು. ಈಗ ಅದನ್ನ ಸೆರೆ ಹಿಡಿದು ಅದನ್ನ ದುಬಾರೆ ಆನೆ ಶಿಬಿರಕ್ಕೆ ಕರ್ಕೊಂಡು ಬಂದಿದ್ದಾರೆ. ಅಲ್ಲಿ ಅದನ್ನ ಪಳಗಿಸ್ತಾರೆ. ಈ ಕಾರ್ಯಾಚರಣೆಯನ್ನ ನೀವೇ ನೋಡಿ. ಮತ್ತೆ ನಮ್ಮ ಕಾಜೂರು ಕರ್ಣ ಆನೆಯನ್ನು ಕೂಡ ನೀವು ನೋಡ್ಬೋದು. ಕೆಲವೇ ತಿಂಗಳಲ್ಲಿ ಮತ್ತೆ ಅದು ಸಾಕಾನೆಯಾಗಿ ಮಾರ್ಪಡುತ್ತೆ. ಈ ಕಾರ್ಯಾಚರಣೆಯ ದೃಶ್ಯಾವಳಿಯನ್ನು ನೀವೇ ನೋಡಿ. ಡಾಟ್ ಆಯ್ತಾ? ಆಯ್ತಾಯ್ತು, ಡಾಟ್ ಆಯ್ತು. ಗಾಡಿಗಳನ್ನ ಬಿಡಬೇಡಿ ಮಾರಾಯ. ಶೂಟ್ ಮಾಡಿರುತ್ತೆ. ಬಂದರು ಅದೇ ಆನೆ ಹೋಗೋದಿಲ್ಲ ಅಂತ.